ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ಆಯಾಮದಲ್ಲಿ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಟ್ರಾವೆಲ್ ಹಿಸ್ಟ್ರಿ ಕೆದಕೋದಕ್ಕೆ ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋದು ತಿಳಿದು ಬರ್ತಾ ಇದೆ. ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಪರಾರಿ ಆಗಿದ್ರು ಪರಾರಿ ವೀರ ಪ್ರಜ್ವಲ್ ರೇವಣ್ಣ ಅವರು. ಸೊ ಅವರು ಪರಾರಿ ಆಗೋದ್ರ ಹಿಂದೆ ಯಾರು ಇಶಾರೆ ಇತ್ತು ಮತ್ತು ಯಾವ್ಯಾವ ದೇಶಗಳಿಗೆ ಹಾರಿದ್ರು, ಎಷ್ಟು ಸಮಯ ಸ್ಪೆಂಡ್ ಮಾಡಿದ್ರು, ಯಾರು ಪ್ರಜ್ವಲ್ ರೇವಣ್ಣಗೆ ಇಷ್ಟು ದಿನ ಅಜ್ಞಾತವಾಸ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು, ಹೆಲ್ಪಿಂಗ್ ಹ್ಯಾಂಡ್ ಯಾವುದು, ಸಾಕ್ಷಿ ಸಮೇತ ಪ್ರಜ್ವಲ್ ಟ್ರಾವೆಲ್ ಹಿಸ್ಟ್ರಿ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಲಿದ್ದಾರೆ. ವಿದೇಶದಲ್ಲಿ ಪ್ರಜ್ವಲ್ಗೆ ಆಶ್ರಯ ಕೊಟ್ಟವರಿಗೂ ಕಾನೂನು ಕಂಟಕ ಫಿಕ್ಸು. ಬಿಕಾಸ್ ಒಬ್ಬ ಅಕ್ಯೂಸ್ಡ್ಗೆ ಶೆಲ್ಟರ್ ಕೊಡೋದು ಕಾನೂನು ಪ್ರಕಾರ ತಪ್ಪೆ, ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ, IPC ಪ್ರಕಾರ. ಸೊ ಅವ್ರಿಗೂ ಕೂಡ ಸಮಸ್ಯೆ ಆಗಬಹುದು, ಅವ್ರಿಗೂ ಕೂಡ ಬುಲಾವ್ ಬರಬಹುದು ಎಸ್ಐಟಿ ಅಧಿಕಾರಿಗಳಿಂದ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಟ್ರಾವೆಲ್ ಹಿಸ್ಟ್ರಿ ತಿಳ್ಕೊಳ್ಳೋದು ಒಬ್ಬ ರೇಪ್ ಅಕ್ಯೂಸ್ಡ್ಗೆ ಸಂಬಂಧಪಟ್ಟಂತೆ ತುಂಬಾ ಕ್ರೂಷಿಯಲ್. ಸೊ ಅದಕ್ಕೆ ಬೇಕಾಗಿರೋ ಸಿದ್ಧತೆ, ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬಹುದು, ಅದಕ್ಕೆ ಸಮರ್ಪಕ ಉತ್ತರ ಕೊಡ್ತಿದ್ದಾರೆ ಅಂತ ಎಸ್ಐಟಿ ಅಧಿಕಾರಿಗಳು ರೀಕನ್ಫರ್ಮೇಷನ್ ಹೇಗೆ ಮಾಡ್ಕೊಳ್ತಾರೆ? ಮಮತಾ, ಏನಂದ್ರೆ ಪ್ರಮುಖವಾಗಿ ಏಪ್ರಿಲ್ 28ನೇ ತಾರೀಕು ಪ್ರಜ್ವಲ್ ರೇವಣ್ಣ ವಿರುದ್ಧ ಮೊದಲ ಪ್ರಕರಣ ಆಗುವಂಥದ್ದು. ಆದರೆ ಏಪ್ರಿಲ್ 27ನೇ ತಾರೀಕು ಅವರು ದೇಶವನ್ನು ಬಿಟ್ಟು ಪರಾರಿಯಾಗಿದ್ರು, ಅಂದ್ರೆ ವಿದೇಶದಲ್ಲಿ ಇದ್ರು. ಅದಾದ ಬಳಿಕ ಕಾನೂನಾತ್ಮಕವಾಗಿ ಅವರನ್ನ ಯಾವ್ಯಾವ ರೀತಿಯಲ್ಲಿ ಕಟ್ ಹಾಕಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ರು. ಒಂದು ನೋಟಿಸ್ ಅನ್ನು ಕೊಡುವಂಥದ್ದು, ಅದಾದ ನಂತರ ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್, ಅದಾದ ನಂತರ ಕೋರ್ಟ್ನ ಮೂಲಕ ಅರೆಸ್ಟ್ ವಾರೆಂಟ್ ಅನ್ನು ಪಡೆದುಕೊಂಡು ಒಂದಷ್ಟು ಅವರನ್ನ ಕಟ್ ಹಾಕುವಂಥದ್ದು, ವಿದೇಶದಿಂದ ಮತ್ತೆ ವಾಪಸ್ ಕರ್ಸ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನು, ಅಂದ್ರೆ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿತ್ತು ಅದನ್ನ ರದ್ದನ್ನ ಮಾಡಬೇಕು ಅಂತ ಕೂಡ ಒಂದಷ್ಟು ಮುಂದುವರಿದ ಕಾನೂನಾತ್ಮಕವಾಗಿ ಮುಂದುವರಿದಂತ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಇಲ್ಲಿ 34 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಉಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ SIT ಅಧಿಕಾರಿಗಳು ಮೊದಲ ಪ್ರಶ್ನೆ ಹುಟ್ಟುವಂಥದ್ದು ಸಾಕ್ಷ್ಯಾಧಾರಗಳನ್ನ ಹಾಳು ಮಾಡಲಿಕ್ಕೆ, ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಲಿಕ್ಕೆ ಒಬ್ಬ ಆರೋಪಿಗೆ ಸಮಯ ಅವಕಾಶ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಯಾವ್ಯಾವ ಸಾಕ್ಷ್ಯಾಧಾರಗಳನ್ನ ನಾಶಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ಮೇಲೆ ಈಗಾಗಲೇ ಒಂದು ದೊಡ್ಡ ಪ್ರಕರಣ ದಾಖಲಾಗಿದೆ. ಅದು ಸಂತ್ರಸ್ತೆಯ ಅಪಹರಣ ಪ್ರಕರಣ. ಆಕೆಯೂ ಕೂಡ ಸಂತ್ರಸ್ತೆ, ಆಕೆ ಸಾಕ್ಷಿಯಾಗಿದ್ದಾರೆ. ಜೊತೆಗೆ ಅವರು ವಿದೇಶದಲ್ಲಿ ಇದ್ಕೊಂಡು ಬೇರೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಜೊತೆಗೆ ಅವರಿಗೆ ಫಂಡಿಂಗ್ ಅನ್ನ ಮಾಡಿದಂಥವ್ರು ಯಾರು? ಯಾಕೆಂದ್ರೆ ಪ್ರಮುಖವಾಗಿ ಬೆಂಗಳೂರಿನಿಂದನೂ ಕೂಡ ಒಂದಷ್ಟು ಲಕ್ಷ ಹಣ ಅವರ ಅಕೌಂಟ್ಗೆ ಹಾಕ್ತಾ ಡೆಬಿಟ್ ಅಂದ್ರೆ ಕ್ರೆಡಿಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇತ್ತು. ಜೊತೆಗೆ ಅಕೌಂಟ್ ಅನ್ನ ಫ್ರೀಸ್ ಮಾಡಬೇಕು ಅಂತೇಳಿ ಕೂಡ SIT ಅಧಿಕಾರಿಗಳು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಅವರಿಗೆ ಸಪೋರ್ಟ್ ಅನ್ನ ಮಾಡಿದಂಥವ್ರು ಅವರು ವಿದೇಶದಲ್ಲಿ ಇಲ್ಲೆಲ್ಲಿ ಟ್ರಾವೆಲ್ ಅನ್ನ ಮಾಡಿದ್ರು. ಜೊತೆಗೆ ಈ ಇಡೀ ಪ್ರಕರಣಕ್ಕೆ ಪ್ರಮುಖವಾದ ಮೇನ್ ಅಂದ್ರೆ ಪ್ರೈಮ್ ಸಾಕ್ಷಿಯಾಗಿ ಮೊಬೈಲ್ ಇರುವಂಥದ್ದು. ಆ ಮೊಬೈಲ್ ಅನ್ನ ಎಲ್ಲಿಟ್ಟಿದ್ದಾರೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂತಷ್ಟು ಪ್ರಯತ್ನಗಳನ್ನ ಮಾಡಬೇಕಾಗಿರುವಂಥದ್ದು. ಜೊತೆಗೆ ಇವರಿಗೆ ಏನು ಆಶ್ರಯ ಕೊಟ್ಟಂಥವ್ರು, ಇವರಿಗೆ ಹಣಕಾಸಿನ ಸಹಾಯನ ಮಾಡಿದಂಥವ್ರು, ವಿದೇಶದಲ್ಲಿ ತಲೆಮರೆಸ್ಕೊಳ್ಳೋದಕ್ಕೆ ಒಂದಷ್ಟು ಸಹಾಯವನ್ನು ಮಾಡಿದಂಥವ್ರು, ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರಿದಂಥವ್ರು, ಇವರೆಲ್ಲರ ಮೇಲೆ ಕೂಡ ಕಾನೂನಾತ್ಮಕವಾಗಿ ಕ್ರಮಕ್ಕೆ ಈಗ SIT ಮುಂದಾಗ್ತಾ ಇರುವಂಥದ್ದು. ಮಮತಾ, ಪ್ರಮುಖವಾಗಿ ಇಲ್ಲಿಂದ ಬಹಳ ಸಂಪರ್ಕ ನೆಟ್ವರ್ಕ್ ಪ್ರಜ್ವಲ್ ರೇವಣ್ಣ ಜೊತೆಗೆ ಇತ್ತು ಅನ್ನೋದು ಅವರ ಪ್ರತಿ ನಡೆನುಡಿಯಲ್ಲೂ ಕೂಡ ಸ್ಪಷ್ಟವಾಗ್ತಾ ಇತ್ತು ಮುರಳಿ. ಅಂದ್ರೆ ವಕಾಲತ್ತು ವಹಿಸೋದಕ್ಕೂ ಕೂಡ ಸ್ಕ್ಯಾನ್ ಕಾಪಿಗೆ ಅವ್ರು ಸೈನ್ ಎಲ್ಲ ಹಾಕಿದ್ ನೋಡಿದಾಗ ಇಲ್ಲಿರೋರು ಕೂಡ ಕೆಲವರು ಅವ್ರಿಗೆ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾ ಇದ್ರು ಅಂತ. ಸೊ ಅವರ ಮೂಲವನ್ನ ಕೂಡ ಕೆದಕುವಂತಹ ಸಾಧ್ಯತೆ ಇದೆಯಾ? ಖಂಡಿತ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಆತ ಅವರಿಗೆ ಸಹಾಯ ಮಾಡ್ತಿದ್ದಂಥವ್ರು ಯಾರು, ಜೊತೆಗೆ ಅವರ ವಕಾಲತ್ ಪ್ರತಿ ಅಂದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕೋ ಸಂದರ್ಭದಲ್ಲಿ ಒಂದು ಇಮೇಲ್ ಅನ್ನ ಮಾಡುವಂಥದ್ದು, ವಕಾಲತ್ನ ಸಹಿಯನ್ನ ಮಾಡುವಂಥದ್ದು, ಈ ಎಲ್ಲದಕ್ಕೂ ಕೂಡ ಇಲ್ಲಿಂದನೂ ಕೂಡ ಸಾಕಷ್ಟು ಸಹಾಯವನ್ನ ಮಾಡ್ತಾ ಇದ್ರು. ಜೊತೆಗೆ ಅಲ್ಲಿ ಸಂಪರ್ಕವನ್ನ ಬೆಳೆಸ್ತಾ ಇದ್ರು. ಯಾಕೆಂದ್ರೆ ಕುಟುಂಬದವರು ಹೇಳ್ತಾ ಇದ್ರು, ನಮಗೆ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯ ಸಂಪರ್ಕಕ್ಕೆ ಬರ್ತಾ ಇಲ್ಲ, ಜೊತೆಗೆ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇಲ್ಲ ಅಂತೇಳಿ. ಆದ್ರೆ ಇದ್ದಕ್ಕಿದ್ದಂತೆ ಕಳೆದ 5 ದಿನಗಳ ಹಿಂದೆ ಒಂದು ವಿಡಿಯೋ ತುಣುಕನ್ನ ಅಪ್ಲೋಡ್ ಅನ್ನ ಮಾಡೋ ಸಂದರ್ಭದಲ್ಲಿ ಇಲ್ಲಿಯ ಒಂದಷ್ಟು ಜನರ ಸಹಾಯದ ಮೂಲಕ ವಿಡಿಯೋನ ಇಮೇಲ್ನ ಮೂಲಕ ಅಪ್ಲೋಡ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅಂದ್ರೆ ಒಂದು ಪೆನ್ ಡ್ರೈವ್ ಅನ್ನ ತಂದು ಭಾರತದಿಂದನೇ ಅಪ್ಲೋಡ್ ಅನ್ನ ಮಾಡಲಾಗಿದೆಯಾ ಅಥವಾ ವಿದೇಶದಿಂದನೇ ಅವರು ಅಪ್ಲೋಡ್ ಮಾಡಿದ್ರಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ತಿಳ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿಂದ ಒಂದಷ್ಟು ಹಣಕಾಸಿನ ಸಹಾಯ, ಜೊತೆಗೆ ಅಲ್ಲಿ ಉಳ್ಕೊಳ್ಳೋದಿಕ್ಕೆ, ಜೊತೆಗೆ ಅವರ ಜೊತೆಯಲ್ಲಿ ಬಂದಂತ ಸಹ ಪ್ರಯಾಣಿಕ ಮಮತೆಯಲ್ಲಿ ಗಮನಿಸಬೇಕಾಗಿರುವಂಥದ್ದು 8G ನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಯಾಣವನ್ನು ಬೆಳೆಸಿದ್ರು. ಜೊತೆಗೆ 8D ನಲ್ಲಿ ಸೀಟ್ನಲ್ಲಿ ಯಾರು ಪ್ರಯಾಣವನ್ನು ಬೆಳೆಸಿದ್ರು ಅದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಏನಾದರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆಯಾ, ಅವ್ರಿಗೆ ಸಹಾಯವನ್ನು ಮಾಡಿದ್ರೆ, ಯಾಕೆಂದ್ರೆ ಮಾನಸಿಕವಾಗಿ ಕುಗ್ಗಿದ್ದಾರೆ, ಅವರನ್ನ ಪೊಲೀಸ್ ಕಸ್ಟಡಿಗೆ ಹೋಗ್ತಾ ಇದ್ದಾರೆ, ಪೊಲೀಸರು ಅವ್ರನ್ನ ಬಂಧನಕ್ಕೊಳಪಡಿಸ್ತಾ ಇದ್ದಾರೆ ಅಂತೇಳಿ ಗೊತ್ತಿರೋಂಥದ್ದು. ಅವ್ರಿಗೇನಾದರೂ ಮಾನಸಿಕವಾಗಿ ಏನು ಸಹಾಯ ಮಾಡ್ಲಿಕ್ಕೆ ಏನಾದರೂ ಬಂದಿದ್ರಾ ಅಥವಾ ಬೇರೊಂದು ರೀತಿಯಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಇವರು ಮುಂದಾಗಿದ್ರಾ, ಇದೆಲ್ಲದ್ರ ಬಗ್ಗೆನೂ ಕೂಡ SIT ಅಧಿಕಾರಿಗಳು ತಿಳ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರೋಂಥದ್ದು. ಮಮತಾ.